ತಾಳಿಕೋಟೆಯಲ್ಲಿ ರೈತರ ರಣಕಹಳೆ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ ಅನ್ನದಾತರು. ಬರ ಪರಿಹಾರಕ್ಕೆ ಆಗ್ರಹಿಸಿ 5 ಗಂಟೆಗಳ ಬೃಹತ್ ರಸ್ತೆ ರೋಕೋ. ವಿಜಯಪುರ ಬರಪೀಡಿತ ಜಿಲ್ಲೆ ಘೋಷಣೆಗೆ ಆಗ್ರಹ. ಎಎಸ್ ಪಾಟೀಲ್ ನಡಹಳ್ಳಿ ನೇತೃತ್ವದಲ್ಲಿ ಶಕ್ತಿ ಪ್ರದರ್ಶನ. ಸ್ಪಂದಿಸದಿದ್ದರೆ ಹೋರಾಟ ರಾಜ್ಯವ್ಯಾಪಿ ವಿಸ್ತರಿಸುವ ಎಚ್ಚರಿಕೆ. ಮಳೆ ಕೈಕೊಟ್ಟ ಬೆಳೆಗಳು ಒಣಗುತ್ತಿರುವುದರಿಂದ ತೀವ್ರ ಸಂಕಷ್ಟಕ್ಕೆ ಸಿಲುಕಿರುವ ರೈತರ ಆಕ್ರೋಶ ಸೋಮವಾರ ತಾಳಿಕೋಟೆಯ ರಸ್ತೆಯಲ್ಲಿ ಸ್ಫೋಟಗೊಂಡಿತು. ಬರ ಪರಿಹಾರ ನೀಡಬೇಕು ಹಾಗೂ ವಿಜಯಪುರ ಜಿಲ್ಲೆ ಹಾಗೂ ತಾಳಿಕೋಟೆ ತಾಲೂಕನ್ನ ಕೂಡಲೇ ಅಧಿಕೃತವಾಗಿ ಬರಪೀಡಿತ ಜಿಲ್ಲೆ ಎಂದು ಘೋಷಿಸಬೇಕು ಎಂದು ಆಗ್ರಹಿಸಿ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ಅವರ ನೇತೃತ್ವದಲ್ಲಿ ರೈತರು ನಡೆಸಿದ ಬೃಹತ್ ರಸ್ತೆ ರೋಕೋ ಪ್ರತಿಭಟನೆ ಸರ್ಕಾರಕ್ಕೆ ಭಾರೀ ಎಚ್ಚರಿಕೆಯ ಸಂದೇಶ ರವಾನಿಸಿತು. ಬೆಳಗ್ಗೆ 11 ಗಂಟೆಗೆ ಬಸವೇಶ್ವರ ವೃತ್ತದಲ್ಲಿ ಆರಂಭವಾದ ರಸ್ತೆ ರೋಕೋ ಮಧ್ಯಾಹ್ನ 4 ಗಂಟೆಯವರೆಗೆ 5 ಗಂಟೆಗಳ ಕಾಲ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ನೂರಾರು ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು. ರೈತರ ಬೃಹತ್ ಪ್ರತಿಭಟನೆಯಿಂದ ಪ್ರಮುಖ ರಸ್ತೆಯಲ್ಲಿ ಕೆಲಕಾಲ ವಾಹನ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡು ತಾಳಿಕೋಟೆ ಪಟ್ಟಣವೇ ರೈತರ ಹೋರಾಟದ ಕೇಂದ್ರ ಬಿಂದುವಾಯಿತು. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಡಹಳ್ಳಿ ನೇರ ಎಚ್ಚರಿಕೆ. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಎಎಸ್ ಪಾಟೀಲ್ ನಡಹಳ್ಳಿ, ಜಿಲ್ಲೆಯ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಅವರು ಇನ್ನಾದರೂ ಎಚ್ಚೆತ್ತುಕೊಂಡು ರೈತರ ಪರವಾಗಿ ಧ್ವನಿ ಎತ್ತಬೇಕು ಎಂದು ಆಗ್ರಹಿಸಿದರು. ಮುಂಬರುವ ಅಧಿವೇಶನದಲ್ಲಿ ವಿಜಯಪುರ ಜಿಲ್ಲೆಯ ಸಮಸ್ತ ರೈತರ ಪ್ರತಿನಿಧಿಯಾಗಿ ರೈತರ ಸಂಕಷ್ಟವನ್ನ ಸರ್ಕಾರದ ಮುಂದೆ ಗಟ್ಟಿಯಾಗಿ ಪ್ರಸ್ತಾಪಿಸಬೇಕು. ಜಿಲ್ಲೆಯ ವಾಸ್ತವಿಕ ಪರಿಸ್ಥಿತಿಯನ್ನ ಮನಗಂಡು ವಿಜಯಪುರ ಜಿಲ್ಲೆಯನ್ನು ತಕ್ಷಣ ಬರಪೀಡಿತ ಜಿಲ್ಲೆ ಎಂದು ಘೋಷಿಸುವಂತೆ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ೆಂದು ಒತ್ತಾಯಿಸಿದರು. ಸಂಪೂರ್ಣ ಬರಘೋಷಣೆ. ವಿಜಯಪುರ ಜಿಲ್ಲೆ ಹಾಗೂ ತಾಳಿಕೋಟೆ ತಾಲೂಕನ್ನ ಕೂಡಲೇ ಸಂಪೂರ್ಣ ಬರಪೀಡಿತ ಪ್ರದೇಶವೆಂದು ಘೋಷಿಸಬೇಕು. ಸಂಪೂರ್ಣ ಸಾಲ ಮನ್ನಾ. ಬರದಿಂದ ಸಂಕಷ್ಟದಲ್ಲಿರುವ ರೈತರ ಕೃಷಿ ಸಾಲವನ್ನ ಸಂಪೂರ್ಣ ಮನ್ನಾ ಮಾಡಬೇಕು. ಜಾನುವಾರುಗಳಿಗೆ ಮೇವು. ಗೋವುಗಳು ಹಾಗೂ ಜಾನುವಾರುಗಳಿಗೆ ಮೇವು ಕೊರತೆಯಾಗದಂತೆ ತಕ್ಷಣ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಉದ್ಯೋಗ ಖಾತ್ರಿ ಕೆಲಸ. ರೈತರು ಹಾಗೂ ಗ್ರಾಮೀಣ ಜನರು ಗುಳೆ ಹೋಗುವುದನ್ನು ತಡೆಯಲು ಕೇಂದ್ರ ಸರ್ಕಾರದ ವಿಬಿಜಿ ರಾಮಜಿ ಯೋಜನೆಯಡಿ ಪ್ರತಿಯೊಬ್ಬರಿಗೂ ಸಮರ್ಪಕ ಕೆಲಸ ಒದಗಿಸಬೇಕು. ಎಕರೆಗೆ 50,000 ಪರಿಹಾರ. ಬರದಿಂದ ಹಾನಿಗೊಳಗಾದ ರೈತರ ಖಾತೆಗೆ ಮುಂಗಡವಾಗಿ ತಕ್ಷಣ ಪ್ರತಿ ಎಕರೆಗೆ 25,000 ನೇರ ಪರಿಹಾರವನ್ನ ಕೂಡಲೇ ಜಮೆ ಮಾಡಬೇಕು. ರೈತರ ಬೇಡಿಕೆ ನಿರ್ಲಕ್ಷಿಸಿದರೆ ರಾಜ್ಯವೇ ಸ್ತಬ್ಧ. ಸರ್ಕಾರದ ರೈತರ ಬೇಡಿಕೆಗಳಿಗೆ ತಕ್ಷಣ ಸ್ಪಂದಿಸದಿದ್ದರೆ ತಾಳಿಕೋಟೆಯಲ್ಲಿ ನಡೆದ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ. ಮುಂದಿನ ದಿನಗಳಲ್ಲಿ ಹೋರಾಟವನ್ನ ರಾಜ್ಯದಾದ್ಯಂತ ವಿಸ್ತರಿಸಿ ಸರ್ಕಾರದ ವಿರುದ್ಧ ತೀವ್ರ ಹೋರಾಟ ನಡೆಸಲಾಗುವುದು ಎಂದು ನಡಹಳ್ಳಿ ಖಡಕ್ ಎಚ್ಚರಿಕೆ ನೀಡಿದ್ರು. ಬರದಿಂದ ಬೆಳೆ ನಷ್ಟ ಅನುಭವಿಸುತ್ತಿರುವ ರೈತರಿಗೆ ಸೂಕ್ತ ಪರಿಹಾರ, ಜಿಲ್ಲೆಯ ಬರ ಪರಿಸ್ಥಿತಿಯ ಅಧಿಕೃತ ಘೋಷಣೆ ಸೇರಿದಂತೆ ರೈತರ ಮೂಲಭೂತ ಬೇಡಿಕೆಗಳಿಗೆ ಸರ್ಕಾರ ಕೂಡಲೇ ಸ್ಪಂದಿಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತಾಲೂಕು ಪ್ರಭಾರಿ ತಹಶೀಲ್ದಾರ ಮಲ್ಲಿಕಾರ್ಜುನ ಅರಕೇರಿ ಅವರು ರೈತರ ಮನವಿಯನ್ನ ಸ್ವೀಕರಿಸಿದ್ರು. ಈ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ಕೈಗೊಂಡಿದ್ರು. ಈ ಸಂದರ್ಭದಲ್ಲಿ ಬಸನಗೌಡ ಯಡಿಯಾಪುರ, ಸಾಹೇಬಗೌಡ ವಣಿಕ್ಯಾಳ, ರಾಜುಗೌಡ ಗುಂಡಾಕನಾಳ, ಮಲಕೇಂದ್ರಾಯಗೌಡ ಪಾಟೀಲ, ವಾಸುದೇವ ಹೆಬಸುರ, ಪ್ರಭುಗೌಡ ಬಿರಾದಾರ, ಅಸ್ಕಿ, ಸಾಯಬಣ್ಣ ಅಲ್ಯಾಳ, ಶಂಕರಗೌಡ ಶಿವಣಗಿ ಕಂದಗನೂರ, ಬಸನಗೌಡ ಮಾಣಿಕ್ಯಾಳ, ಮರಿಗೆಪ್ಪ, ಶರಶೆಟ್ಟಿ, ಕಾಶಿನಾಥ ಮುರಾಳ, ಸಿದ್ದು ಬುಳ್ಳ, ಡಿಕೆ ಪಾಟೀಲ, ಸಂಗನಗೌಡ ಹೆಗರೆಡ್ಡಿ ಸೇರಿದಂತೆ ಬಿಜೆಪಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು, ತಾಲೂಕು ಪಂಚಾಯಿತಿ ಸದಸ್ಯರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಹಾಗೂ ಯುವ ಮುಖಂಡರು ಉಪಸ್ಥಿತರಿದ್ದರು. ವರದಿ ರಮೇಶ್ ದಲ್ಲಾಳಿ, ಆರ್ಸಿ ನ್ಯೂಸ್ ಕನ್ನಡ ಚಾನೆಲ್, ತಾಳಿಕೋಟೆ. 2.5 ತಿಂಗಳಾತು. ಮಾರ್ಚ್ ಏಪ್ರಿಲ್ದಾಗ ಕೂತೀವಿ ನಾವು ಇಲ್ಲಿ. ಬಿಸಿಲು ಆಗಸ್ಟ್ ಇದು ತಂದು ಹಿಡಿಯಕ್ಕೆ ಚಲೋ ಆಗ್ಬೇಕ. ಅಕ್ಟೋಬರ್ಕ ಈ ಬಿಸಿಲು ದಗ ನೋಡಿದ್ರ ಯಾರಿಗೆ ಎಂತ ತ್ರಾಸ ಐತೆ ಅಂದ್ರೆ ದನದ ಕರುಗಳಿಗೆ ಕುಡಿಯಾಕ ನೀರಿಲ್ಲ. ನಾವು ರೈತರು ಇವತ್ತು ತೊಗರಿ ಬಿತ್ತಿರ್ಬೋದು, ಹತ್ತಿ ಬಿತ್ತೀವಿ, ಹಲವಾರು ಉಳ್ಳಾಗಡ್ಡಿ ಬಿತ್ತಾರ, ಮೆಣಸಿನ ಗಿಡ ಬಿತ್ತಾರ, ಕಬ್ಬು ಹಾಕೀವಿ. ಮಳೆ ಇಲ್ಲ, ಕಬ್ಬುಗಳು ಮಲ್ಲಿಗೆ ಬರಕತ್ತಾವು. ಬರೀ ನೀರು ಬಿಟ್ರಲ್ಲ, ಪ್ರಕೃತಿಯಲ್ಲಿ ಮಳೆ ಇಲ್ಲಾರಕ ಭೂಮಿಯಲ್ಲಿಲ್ವಾ 70% ನಮ್ಮ ಭಾಗದಾಗ ಕಬ್ಬಿಗೆ ಮಲ್ಲಿಗೆ ಬರಕತ್ತೈತಿ. ನಂದ 10 ಎಕರೆ
ಮಣ್ಣು ಹಚ್ಚಿದ ಕಬ್ಬು ಹೋಗ್ಬಿಟ್ಟತಿ. ಅಂದ್ರ ರೈತರಿಂದನೇ ಸಾಧ್ಯ ಈ ಸಾರಿ. ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಬರಗಾಲ ಆವರಿಸಿದ ಈ ಸಂದರ್ಭದಲ್ಲಿ 13ನೇ ತಾರೀಕು ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಇಡೀ ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಬರಗಾಲ ಇರತಕ್ಕಂಥ ಜಿಲ್ಲೆ ಯಾವುದು ಅಂದ್ರೆ ಅದು ಬಿಜಾಪುರ ಜಿಲ್ಲೆ. ಬಿಜಾಪುರ ಜಿಲ್ಲೆಗೆ ಸರ್ಕಾರ ಕೂಡಲೇ ಗಮನ ಹರಿಸಬೇಕು. ಇವತ್ತು ಒಂದು ಸಾಂಕೇತಿಕವಾದಂತ ಹೋರಾಟ, ಈ ಹೋರಾಟ ಐತಿಹಾಸಿಕವಾದಂತ ತಾಳಿಕೋಟೆ ನಗರದಿಂದ ಪ್ರಾರಂಭ ಆಗಿದೆ. ಅಧಿಕೃತ ಮಾಧ್ಯಮದ ಮುಂದೆ ಹೇಳಿದ್ದಾರೆ, ಡ್ಯಾಮ್ ನೀರು ಬಿಡಕ್ಕಾಗುದಿಲ್ಲ ಅಂತ ಹೇಳ್ಯಾರ. ಇದರ ಅರ್ಥ ಏನು? ಬರಗಾಲ ಅಂತ ತಾನೆ. ಮತ್ತೆ ಬರಗಾಲ ಅಂತ ಯಾಕೆ ಘೋಷಣೆ ಮಾಡ್ತಾ ಇಲ್ಲ? ಮೊದಲನೇ ಬೇಡಿಕೆ ಎಲ್ಲರೂ ಗಮನವಿಟ್ಟು ಕೇಳಿ ದಯಮಾಡಿ. ಅಲ್ಲಿ ಇಡೀ ಕರ್ನಾಟಕಾದ್ಯಂತ ಭಾರತೀಯ ಜನತಾ ಪಕ್ಷ ರೈತ ಮೋರ್ಚಾ ಮೊದಲನೇ ಬೇಡಿಕೆಯನ್ನು ಇಡೀ ರಾಜ್ಯಾದ್ಯಂತ ಮಂಡನೆ ಮಾಡ್ತಾ ಇದೆ. ಮೊದಲನೇ ಬೇಡಿಕೆ ಏನಪ್ಪಾ ಅಂದ್ರೆ ಇಡೀ ಕರ್ನಾಟಕ ರಾಜ್ಯವನ್ನ ಬರಗಾಲ ರಾಜ್ಯ ಅಂತ ಘೋಷಣೆ ಮಾಡಬೇಕು ಅಂತಕ್ಕಂಥ ತಪ್ಪಾಳೆ ಸಾಲು ಜೋರಾಗಿ ಬರಬೇಕು. ಬೇಡಿಕೆ ರೈತನ ಪ್ರತಿ ಎಕರೆ ಜಮೀನಿಗೆ ವಾರ್ಷಿಕವಾಗಿ ಒಂದು ವರ್ಷಕ್ಕೆ ಮುಂದಿನ ಒಂದು ವರ್ಷ ರೈತನಿಗೆ ಬೆಳೆ ಇಲ್ಲ. ಪ್ರತಿ ಎಕರೆಗೆ 50,000 ರೂಪಾಯಿಯನ್ನ ಪರಿಹಾರವಾಗಿ ಘೋಷಣೆ ಮಾಡಬೇಕು. ಅದರಲ್ಲಿ ಮೊದಲನೇ ಕಂತು ಏನು 13ನೇ ತಾರೀಕು ಅಧಿವೇಶನ ಪ್ರಾರಂಭ ಆಗ್ತದೆ. ಅದಕ್ಕಿಂತ ಮುಂಚಿತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದ 79 ಲಕ್ಷ ರೈತರ ಅಕೌಂಟ್ಗಳಿಗೆ ನೇರವಾಗಿ 25,000 ರೂಪಾಯಿಗಳನ್ನ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಬೇಡಿಕೆ ನೀಡತಕ್ಕಂಥ. ಬಿಡುಗಡೆ ಮಾಡಬೇಕು ಅಂದ್ರೆ ನಮ್ಮ ರೈತ ಹತ್ತಿ ಬಿತ್ತಾಕ, ಮೆಕ್ಕೆಜೋಳ ಬಿತ್ತಾಕ, ತೊಗರಿ ಬಿತ್ತಾಕ, ಸೂರ್ಪಾನ ಬಿತ್ತಾಕ, ಬೀಜ ಗೊಬ್ಬರ ಬೆಳೆ 25,000 ರೂಪಾಯಿ ಎಕರೆ ಕನಿಷ್ಠ ಖರ್ಚಾಗೈತೋ ಇಲ್ವೋ? ಎಲ್ಲಿ ಒಂದ್ಸರಿ ಜೋರಾಗಿ ಹೇಳ್ರೆ ಖರ್ಚಾಗೈತೋ ಇಲ್ವೋ? 25,000 ರೂಪಾಯಿ, ಅದಕ್ಕಿಂತ ಹೆಚ್ಚಿಗೆನೇ ಆಗೈತಿ. ಕನಿಷ್ಠ 25,000 ರೂಪಾಯಿಗಳನ್ನು ಕೂಡಲೇ ರೈತರ ಅಕೌಂಟ್ಗೆ ನೇರವಾಗಿ ಸರ್ಕಾರ ಬಿಡುಗಡೆ ಮಾಡಬೇಕು. ನಂತರನೇ ಮಾನ್ಯ ಮುಖ್ಯಮಂತ್ರಿಗಳು ಅಧಿವೇಶನದಲ್ಲಿ ಹೋಗಿ ಭಾಷಣ ಮಾಡಬೇಕು. ಇಲ್ಲದೆ ಹೋದ್ರೆ ಭಾರತೀಯ ಜನತಾ ಪಕ್ಷ ನಿಮಗೆ ಒಳಗಡೆ ಮಾತಾಡಕ್ ಬಿಡೋದಿಲ್ಲ. ಒಳಪಟ್ಟು ಹಿಡಿದು ಸರ್ಕಾರವನ್ನು ಕೇಳ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಅಂತ. ರೈತರು ಬೀಜ ಗೊಬ್ಬರ ಹಾಕಬೇಕಾಗಿತ್ತು. ಸೊಸೈಟಿ ಒಳಗೆ ಸಾಲ ಮಾಡಿರಲ್ಲ. ಸಾಹುಕಾರಗಳ ಹತ್ರ 2 ಬಡ್ಡಿ 3 ಬಡ್ಡಿ ಸಾಲ ತಗೊಂಡ್ಬಂದಿರಿ. ಸಾಲ ಕಟ್ಲಿಕ್ಕೆ ಸಾಧ್ಯ ಇಲ್ಲ. ರೈತ ಕಟ್ಲಿಕ್ಕೆ ಸಾಧ್ಯ ಇದೆಯಾ? ಆಮೇಲೆ ಮತ್ತೆ ಏನಾದ್ರೂ ಸ್ವಲ್ಪ ಏನಾದ್ರೂ ಮಳೆ ಬಂದ್ರೆ ಮುಂಗಾರು ಬಿತ್ತಬೇಕು ಅಂತ ತಯಾರಿ ನಡೆಸನ್ ರೈತ. ಹೌದಲ್ಲ? ನಡೆಸಿರಲ್ಲ. ಈ ಸಂದರ್ಭದಲ್ಲಿ ರೈತನಿಗೆ ಮತ್ತೆ ಬಿತ್ತಬೇಕಂದ್ರೆ ಎಕರೆಗೆ 25,000 ರೂಪಾಯಿ ಬೇಕು. ಬೇರೆ ಏನಾದರೂ ಆಶೀರ್ವಾದ ಮಾಡಿದ್ರು, ಇಲ್ಲದೆ ಹೋದ್ರೆ ಮತ್ತೆ ಅದೇ ಗತಿ. ಅದಕ್ಕೆ 25,000 ರೂಪಾಯಿ ಕೂಡಲೇ ರೈತನ ಅಕೌಂಟ್ಗೆ ಹಾಕಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು. ಅದು ಸರಿ ಅನ್ನೋದಾದ್ರೆ ಒಂದ್ಸಾರಿ ಟವಲ್ ಬೀಸಿ ಜೋರಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಮಾಡಿ. ಮೂರನೇದು, ರೈತರ ಸಾಲ
ಕಟ್ಟಲಿಕ್ಕೆ ರೈತನಿಂದ ಸಾಧ್ಯ ಇಲ್ಲ. ರೈತನ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಬೇಕು ಅಂತಕ್ಕಂಥ ಬಹಳ ಪ್ರಮುಖವಾದಂತ ಬೇಡಿಕೆಯನ್ನ ಭಾರತೀಯ ಜನತಾ ಪಕ್ಷ ರೈತ ಮೋರ್ಚಾ ಇಡ್ತಾ ಇದೆ. ಇಡೀ ರಾಜ್ಯಾದ್ಯಂತ ರೈತರ ಪರವಾಗಿ ಭಾರತೀಯ ಜನತಾ ಪಕ್ಷ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಈ ಸರ್ಕಾರದ ಜೊತೆ ಬರಲಿಕ್ಕೆ ತಯಾರಾಗಿದ್ದೇವೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ರೈತರ ಸಂಪೂರ್ಣ ಸಾಲ ಮನ್ನಾ ಆಗಬೇಕು ಈ ರಾಜ್ಯದಲ್ಲಿ. ಒಂದು ಸಾರಿ ರೈತನನ್ನ ಸಾಲ ಮುಕ್ತನಾಗಿ ಮಾಡತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ. ರೈತನ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ರೈತನ ಸಂಪೂರ್ಣ ಸಾಲ ಮನ್ನಾ ಆಗಬೇಕು. ಮಾತಾಡ್ಲಿಲ್ಲ ಅಂದ್ರೆ ನಮಗ ನಾಳೆ ಊರಾಗ ಬಂದ ಕೊಳಪಟ್ಟಿ ಹಿಡಿತಾರ ಅಂತ ಜನಪ್ರತಿನಿಧಿ ಗೊತ್ತಾಗಬೇಕು. ಹಂಗ ಧ್ವನಿ ಕೂಗ್ತೀರಾ? ಬಲೋ ಭಾರತ್ ಮಾತಾ ಕಿ ಜೈ ಜವಾನ್, ಜೈ ಜವಾನ್. ಈ ಬರ ಪರಿಹಾರಕ್ಕಾಗಿ ಆಗ್ರಹಿಸಿ ಇಂದು ತಾಳಿಕೋಟೆ ಪಟ್ಟಣದಲ್ಲಿ ಈ ನಡೆಯುತ್ತಿರುವಂತಹ ಈ ಬೃಹತ್ ಹೋರಾಟಕ್ಕೆ ನಮ್ಮ ರೈತರ ಬೆಂಬಲಕ್ಕೆ ನಿಂತಿರುವಂತಹ ಈ ಹೋರಾಟ ಮೊನ್ನೆ ಎಸ್ ಪಾಟೀಲ್ ನಡಹಳ್ಳಿ ಸಾಹೇಬ್ರು ನೇತೃತ್ವದ ಸರ್ಕಾರ, ಇದು ರೈತರ ನೇತೃತ್ವ ಸರ್ಕಾರ ಎಂದು ಹೇಳಿ ಹಸಿರು ಶಾಲೆ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಿರುವಂತ ಈ ನಾಲಾಯಕ ಮುಖ್ಯಮಂತ್ರಿಗಳ ವಿರುದ್ಧ ನಾವು ಧಿಕ್ಕಾರ ಕೂಗುವಂತ ಪರಿಸ್ಥಿತಿ ಬಂದಿದೆ ಬಂಧುಗಳೇ. ನಮಗೆ ಎಸ್ ಪಾಟೀಲ್ ನಡಹಳ್ಳಿ ಅವರು ನನ್ನ ಹಿಂದಿನ ಮತಕ್ಷೇತ್ರ ಶಾಸಕರವರು. ನಾನು ದೇವರಪ್ಪ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಮುಖಂಡ. ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ, ಈ ಹಸಿರು ಶಾಲೆಯನ್ನು ಪರಿಚಯಿಸಿದ ಏಕೈಕ ಜಿಲ್ಲೆಯ ನಾಯಕ ಯಾರಂದ್ರೆ ಎಸ್ ಪಾಟೀಲ್ ನಡಹಳ್ಳಿ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ಬಂಧುಗಳೇ. ಈ ನಮ್ಮ ಬೇಡಿಕೆಗಳು ನೀವು ಹೇಳಿರುವಂತ ವಿಷಯಕ್ಕೆ ನಾವು ಬೇಡಿಕೆ ಕೇಳಕತ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ನೀವು ಏನ್ ಹೇಳಿದ್ರಿ ಅಂತಂದ್ರಲ್ಲ, ಬಿತ್ತನೆ ಮಾಡಬಾರ್ದು ಅಂತ ಹೇಳಿರಿ. ಬಿತ್ತನೆ ಮಾಡಬೇಡ ಅಂತಂದ್ರೆ ನಾವೇನು ಮಾಡಿ ತಿನ್ಬೇಕಾ? ಹಾಗಾಗಿ ಬಿತ್ತನೆ ಮಾಡಬೇಡ ಅಂತ ಹೇಳಿ ಅದಕ್ಕೆ ಪರಿಹಾರ ಏನು ಕೊಡ್ಬೇಕು ಅಂತಂದ್ರೆ ನೀವು ಎಕರೆಕ್ಕೆ ಮುಂಗಡವಾಗಿ 25,000 ರೂಪಾಯಿ ಅಮೌಂಟ್ ಹಾಕ್ಬೇಕು. ಹಾಕದೆ ಹೋದ್ರೆ ನನ್ನ ಭಾರತೀಯ ಜನತಾ ಪಕ್ಷದ ರಾಜ್ಯದ ನಾಯಕರು ಮುಖ್ಯಮಂತ್ರಿಗಳ ಕೊಳಪಟ್ಟಿ ಇಡುವ ಕೇಳುವ ಸಂದರ್ಭ ಕೂಡ ಅತಿ ಸನ್ನಿಹಿತೆ ಕೂಡ ಇದೆ ಅಂತ ಹೇಳ್ತೀನಿ ಬಂಧುಗಳೇ. ಈ ಹೋರಾಟ ಯಶಸ್ವಿ ಆಗಲಿ. ಒಂದು ಪೀರಾಪುರ ಬೂದಿಯಾರ ಏತ ನೀರಾವರಿ ಹೋರಾಟವನ್ನು ನಾವು ಕೊಡಗನೂರು ಕ್ರಾಸ್ ಹತ್ರ 1.5 ವರ್ಷದಿಂದ ನಾವೇ ಮಾಡಿದ್ವಿ ನಮ್ಮ ಮುಖಂಡತ್ವದೊಳಗ. ಅವಾಗ ಒಂದಿಷ್ಟು ಜನ ಮಾತಾಡಿದ್ರು, ಇಲ್ಲಿ ಯಾರು ಬರ್ತಾರ್ರಿ ಹೋರಾಟ ಮಾಡಬೇಡ್ರಿ, ಇಲ್ಲಿ ಟೆಂಟ್ ಹಾಕೊಂಡು ಕುಂದ್ರು ಅಂದ್ರು. ಆ ಸಂದರ್ಭದೊಳಗೆ ನಾವು ಹೋರಾಟವನ್ನು ಮಾಡಿದ್ವಿ. ಹೋರಾಟವನ್ನು ಮಾಡಿದ ಸಂದರ್ಭದೊಳಗೆ ನಾವು 4 ಜನ ಹೋರಾಟ ಮಾಡಿದ್ವಿ. 4 ಜನಕ್ಕೆ ಹೋಗಿ ಆದ್ರೆ ಒಬ್ಬ ಕೈನ ರೈತರ ಮುಖಂಡರ ಕೈಲಿಂದ ಅಂತ ಹೇಳಕ್ ನಾ ಇಷ್ಟಪಡ್ತೇನೆ ಬಂಧುಗಳೇ. ನಾ ಕಾಸಗತೇಶ್ವರ ದೇವರ ಸಾಕ್ಷಿ ಹೇಳ್ತೀನಿ, ನಾವು ಹೋರಾಟ ಕುಂದ್ರದನ್ನೇ ಮೊನ್ನೆ ಎಸ್ ಪಾಟೀಲ್ ನಡಹಳ್ಳಿ ಸಾಹೇಬರು ವೈಯಕ್ತಿಕ ನನ್ನ ನಂಬರ್ ತಗೊಂಡು ಫೋನ್ ಮಾಡಿದ್ರು. ನೀವು ಹೋರಾಟ ಮಾಡ್ಲಕತ್ತಿರಲ್ಲ, ನಿಮ್ಮ ಬೆಂಬಲಕ್ಕೆ ನಾನು ಇರ್ತೀನಿ. ನಾನು ಬೆಂಗಳೂರಲ್ಲಿದ್ದೀನಿ, ಬೇರೆ ವೈಯಕ್ತಿಕ ಕೆಲಸಗಳಿಂದ ಬಂದೀನಿ, ನಿಮ್ಮ ಬೆಂಬಲಕ್ಕೆ ಇರ್ತೀನಿ ಅಂತ ಪ್ರತಿದಿನ ರಾತ್ರಿ 12 ಗಂಟೆ ಆದ್ರೂ ಕೂಡ ನಮ್ಮಿಂದ ಮಾಹಿತಿ ತಗೊಂಡುಕೊಂಡ್ರು ಏಕೈಕ ನಾಯಕರಾದ್ರು ಎಸ್ ಪಾಟೀಲ್ ನಡಹಳ್ಳಿ ಸಾಹೇಬರು. ಇರುವಂತ ನ್ಯಾಯ ನಮ್ಮ ಕೃಷ್ಣಾ ನದಿಗೆ ಯಾಕಿಲ್ಲ ಅಂತೇಳಿ ಯಾಕೆ ಪ್ರಶ್ನೆ ಮಾಡಕತ್ತಿಲ್ಲ ಬಂಧುಗಳೇ ನಾವೆಲ್ಲ. ಹಾಗಾಗಿ ನೀವು ಹೇಳ್ತೀರ ಪೀರಾಪುರ ಬೂದಿಯಾಳ ಏತ ನೀರಾವರಿ ಹೋರಾಟದ ಕೂಸು ನಂದು ಅಂತ ಹೇಳಿಲ್ಲ. ಆ ಕೂಸಿಗೆ ಊಟ ಮಾಡಿಸುವುದು ಯಾಕೆ ಮಾಡ್ತಾ ಇಲ್ಲ? ಆ ಕೂಸಿಗೆ ಕುತ್ತಿಗಿಸೋ ಕೆಲಸ ಮಾಡಕತ್ತಾರಲ್ರಿ ಬಂಧುಗಳೇ. ಎಲ್ಲರೂ ಕೂಡ ಪೀರಾಪುರ ಬೂದಿಯಾಳ ಏತ ನೀರಾವರಿ ಮೋಸ ಆಗಿದೆ ಅಲ್ಲ, ಮೋಸ ಆಗಿತ್ತಂದ್ರೆ ಧಿಕ್ಕಾರ ಕೂಗ್ರಿ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ, ಜೈ ಜವಾನ್. ನಮಸ್ಕಾರಗಳು. ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರುಗಳೇ, ದೇವರ ಹೆಪ್ಪರಿಗೆ ಮತ್ತು ಮುದ್ದೇಬೇಳ ಮತಕ್ಷೇತ್ರದ ಅಭಿಮಾನಿ ರೈತ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಬಹುಶಃ ಸಾಹೇಬರು ಭಾಳ ಸೂಕ್ಷ್ಮವಾಗಿ ಹೇಳಿದ್ದಾರೆ. ನಮ್ಮ ಹೋರಾಟ ರಾಜಕಾರಣ ಅಲ್ಲ. ನಮ್ಮ ಹೋರಾಟ ಏನಪ್ಪ ಅಂತಂದ್ರೆ ನಮ್ಮ ರೈತರಿಗೆ ಅನ್ಯಾಯ ಆಗದ ಅನ್ಯಾಯವನ್ನು ಸರಿಪಡಿಸುವಂಥ ಕೆಲಸವನ್ನು ಇವತ್ತು ನಾವು ಮಾಡಬೇಕಾಗಿದೆ. ಈ ಹೋರಾಟವನ್ನು ಸುಮಾರು 7-8 ದಿವಸದ ಹಿಂದೆನೇ ತಯಾರಿ ಮಾಡಿಕೊಂಡು ಇಷ್ಟೆಲ್ಲ ರೈತರನ್ನ ಒಗ್ಗಟ್ಟು ಸೇರಿಸಿ ಮಾಡ್ಬೇಕಂತ ಮೊನ್ನೆ ಪೂರ್ವಭಾವಿ ಸಭೆ ಮಾಡಿದ್ರು. ಇಷ್ಟೆಲ್ಲ ಬಿಸಿಲಿನಲ್ಲಿ ತಲೆ ಮೇಲೆ ಇಟ್ಟು ಬಿಸಿಲು ಸುಡ್ತದೆ. ನೀವೆಲ್ಲರೂ ಇಲ್ಲಿ ನಿಂತಿದ್ದೀರಿ, ನಿಮ್ಮೆಲ್ಲರಿಗೆ ಮೊದಲ ಧನ್ಯವಾದಗಳನ್ನು ಹೇಳುತ್ತೇನೆ. ಬಂಧುಗಳೇ, ಸುಮಾರು ಹೋರಾಟಗಳನ್ನು ನಾವೆಲ್ಲ ಸಾಹೇಬರ ನೇತೃತ್ವ ಮಾಡ್ಕೊಂಡು ಬಂದಿದ್ದೀವಿ.
ಈಗ ನಮಗೆ ಅನಿವಾರ್ಯ ಬಂದದ. ರೈತ ಎಲ್ಲ ತನ್ನ ಸಾಲ ಸೂಲ ಮಾಡಿ ಹೊಲದಾಗ ಬೀಜ ಬಿತ್ತಾನೆ, ಎಕರೆಗೆ 25,000 ಅಂತೆ ಖರ್ಚಾಗಿದೆ. ಅದನ್ನು ರೈತರಿಗೆ ಭಾಳ ಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಈ ದರ್ಪ ಚರ್ಮದ ಸರ್ಕಾರಕ್ಕೆ ಚಾಟಿಯೇಟ್ ಕೊಡ್ಬೇಕಂತಂದ್ರೆ ನಾಳೆ ಬರ್ತಕ್ಕಂಥ ವಿಧಾನಸಭೆ ಅಧಿವೇಶನ ನಡೀತಾ ಇದೆ 11ನೇ ತಾರೀಕು. ನಮ್ಮ ರಾಜ್ಯದ ನಾಯಕರಾದಂಥ ವಿಜೇಂದ್ರನವರು ಹಾಗೂ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು ಅಲ್ಲಿ ಅಧಿವೇಶನದಲ್ಲಿ ಚರ್ಚೆ ಮಾಡ್ತಾರೆ. ಅದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಸಾಹೇಬರ ನೇತೃತ್ವದಲ್ಲಿ ಇದೊಂದು ಹೋರಾಟ ಆದರೆ ಅವ್ರಿಗೆ ಬಿಸಿ ತಡ್ತದೆ ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಇವತ್ತು ಹೋರಾಟ ಮಾಡಿದ್ದೀವಿ. ನೀವೆಲ್ಲರೂ ಸಂಗನಗೌಡರು ಹೇಳಿದಂಗೆ ಅಲ್ಲಿ ಆ ಭಾಗದಾಗ ಹೆಂಗೆ ರೈತರು ಕರೆದ್ರೆ ಇವತ್ತು ನಿಜವಾಗ್ಲೂ ನೋವಾಗ್ತದೆ. ನಾವು ಸುಮಾರು ಬೆರಳಿಕೆ ಅಷ್ಟು ಮಾತ್ರ ಬಂದಿದ್ದಾರೆ. ಕೊಡಗಾಲೂರು ಕ್ಲಾಸ್ನಲ್ಲಿ ಸಾಹೇಬ್ರು ಹೇಳಿದ್ರಲ್ಲ, ಹುಬ್ಳ್ಳಿ ಪಿರಾಪುರ ಹೋರಾಟದಲ್ಲಿ 1.5 ತಿಂಗಳು ಕೂತ್ಕೊಂಡಿದ್ದೀವಿ. ಕೂತ್ಕೊಂಡಾಗ ಉಸ್ತುವಾರಿ ಮಂತ್ರಿಗಳು ದಿನ ಪೇಪರ್ ಓದ್ತಿದ್ರು, ಧಮಕಿ ಹೊಡೆದ್ರು. ಬಂದು ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಹೆಸರು ಮೇಲೆ ಅಪ್ಪವ್ರು ನನಗೆ ಬಿಜಾಪುರ ಜಿಲ್ಲೆಯೊಳಗೆ ನೀ ಏನಾದರೂ ಮಾಡು, ಒಂದು ಸಸಿ ನೆಟ್ಟುವ ಕಾರ್ಯಕ್ರಮ ಮಾಡು, ಒಂದು ಬಗ್ಸಿ ನೀರು ಕೊಡತ್ತೆ ಇದ್ರು. ಇದೇನು ದೊಡ್ಡ ಕೆಲಸ ಅಲ್ಲಪ್ಪ, 175 ಕೋಟಿ ಇದು ಜುಜ್ಮಿ, 175 ಕೋಟಿ 6ರಿಂದ 9 ತಿಂಗಳೊಳಗೆ FIC ಕೆನಲನ್ನು DPR ಮಾಡಿಸಿ ಟೆಂಡರ್ ಮಾಡಿ ನೀರು ಹರಿಸುವಂಥ ಕೆಲಸ ಮಾಡ್ತೀನಂತ ಹೇಳಿ ಹೋದಂಥ ಉಸ್ತುವಾರಿ ಮಂತ್ರಿಗಳು ಇವತ್ತು ಯಾರು ಸತ್ರು ಕೂಡ ಮಳೆ ಹೋಗಿದೆ. ಒಬ್ಬ ಕ್ಷೇತ್ರದ ಶಾಸಕ ಅಧ್ಯಯನಕ್ಕೆ ಬಂದಿಲ್ಲ. ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ನಮ್ಮ ನಾಯಕರಾದಂಥ ಎನ್ ರವಿಕುಮಾರ್ ಅವರು, ರಾಜ್ಯ ಘಟಕದ ಅಧ್ಯಕ್ಷರಾದಂಥ AS ಪಾಟೀಲ್ ನಡಾಳಿಸ್ ಅವರು, ದುರ್ಯೋಧನ ಐಹೊಳಿ ಅವರು ಎಲ್ಲ ನಮ್ಮ ರಾಜ್ಯ ಘಟಕದ ನೇತೃತ್ವವನ್ನು ಮೊನ್ನೆ BB ಅಂಬಳ್ಳೂರು, ಕೆರೋಟಿಗಿ, ಮಾಡಬಾಳ ಬನ್ನೆಟ್ಟಿ, ಸಿಂದಗಿ ಇವೆಲ್ಲ ಅಧ್ಯಯನ ಮಾಡ್ಕೊಂಡು ಬಂದಿದ್ದೀವಿ. ನಿಜವಾಗಲೂ ನಾವು ಮಾಡಿರುವ ತಪ್ಪಿಗಾಗಿ ಇವತ್ತು ಈ ಬೀದಿಯಲ್ಲಿ ಕೊಡುವಂಥ ಪರಿಸ್ಥಿತಿ ಇದೆ. ಸಾಹೇಬ್ರೆ, ತೋಟದಲ್ಲಿ ಬೆಳೆದಂಥ ಬಾಳೆಹಣ್ಣು ಟಮಾಟಿ ಒಯ್ದು ಚಪ್ಪಲಿ ಗುಡಲ್ಲಿ ಇಡ್ತಾರೆ, ಚಪ್ಪಲ್ ತೊಗೊಂಡು ಹೋಗಿ ಅಂಗಡಿ ಒಳಗೆ ಶೋಕೇಸ್ನಲ್ಲಿ ಇಡ್ತಾರೆ. ಇಂಥ ಪರಿಸ್ಥಿತಿ ಒಳಗೆ ನಮ್ಮ ರೈತರಿದ್ದೀವಿ ನಾವು. ಅದಕ್ಕೆ ನೀವೆಲ್ಲರೂ ಹೆಗಲು ಕೊಟ್ಟು ಬರುವ ದಿನಮಾನದಲ್ಲಿ ಜನವರಿ ಮತ್ತು ಫೆಬ್ರವರಿಯಲ್ಲಿ ನಮ್ಮ ಸಾಹೇಬರು ಹೇಳಿದ್ದಾರೆ 2 ಲಕ್ಷ ಜನ ರೈತರನ್ನ ಸೇರಿಸಿ ದೊಡ್ಡ ಸಮಾವೇಶ ಮಾಡಿ 2 ಕ್ಷೇತ್ರಕ್ಕೆ ನೀರಾವರಿ ಹರಿಸುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಹೋಗಿ ನಾವು ಬಿತ್ತನೆ ಮಾಡಿ ನಾವು ಖುಷಿಯಿಂದ ಇರಬೇಕಾದಂಥ ರೈತರು ಇವತ್ತು ಯಾಕೆ ನಾವು ಈ ಬೀದಿಗೆ ಬಂದು ಇವತ್ತು ರಸ್ತೆ ಮೇಲೆ ಕುಂತು ಇವತ್ತು ತಾಳಿಕೋಟೆ ಪಟ್ಟಣದಲ್ಲಿ ಕುಳಿತುಕೊಂಡು ಆ ಒಂದು ಸರ್ಕಾರವನ್ನು ಬೇಡುವಂಥ ಅಥವಾ ಒಂದು ಆಗ್ರಹಿಸುವಂಥ ಪರಿಸ್ಥಿತಿ ಯಾಕೆ ಬಂದಿದೆಯಪ್ಪ ಅಂದ್ರೆ ಇವತ್ತಿನ ನಮ್ಮ ಈ ಭೂಮಿಗೆ ಆ ಮಳೆರಾಯ ಕೈಕೊಟ್ಟು ಇವತ್ತು ರೈತ ಎಂದೂ ಯಾರಿಗೂ ಕೂಡ ಭಿಕ್ಷೆ ಬಿಡೋದಿಲ್ಲ. ಅವನು ರೈತ ಎಂದಾದರೂ ಬೇರೆಯವರಿಗೆ ದಾನ ಮಾಡಿದೆ ಗೊತ್ತು ಹೊರತಾಗಿ ಎಂದೂ ಕೂಡ ಅವನು ಕೈ ಚಾಚುವಂಥವನಲ್ಲ. ಆದರೆ ಅನಿವಾರ್ಯ ಪರಿಸ್ಥಿತಿಯಿಂದ ಇವತ್ತು ನಮ್ಮ ಮಳೆಗಾಲಗಳಲ್ಲಿ ಇವತ್ತು ವ್ಯತಿರಿಕ್ತವಾಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಇವತ್ತು ಬರಗಾಲ ಹಣೆಪಟ್ಟ ಇವತ್ತಂತ ವಿಜಯಪುರ ಜಿಲ್ಲೆ, ಅದರಲ್ಲಿ ನೀವು ನೋಡ್ರಿ ಬೇರೆ ಜಿಲ್ಲೆಗಳಿಗೆ ಅವತ್ತು ಮಂಡ್ಯ, ಮೈಸೂರು ಆ ಕಡೆ ಹೋಗಿರಿ, ಒಂದು ಸಣ್ಣ ರೈತರಿಗೆ ಏನಾದರೂ ನೋವಾದ್ರೂ ಸರ್ಕಾರ ಅಲ್ಲಿ ಗಮನ ಹರಿಸ್ತಾ ಇದೆ. ಆದರೆ ಇವತ್ತು ನಮ್ಮ ದುರಾದೃಷ್ಟವಿತ್ತು ವಿಜಯಪುರ ಜಿಲ್ಲೆ. ನಾವು ಹೇಳ್ಕೊಳ್ಳೋಕ್ಕೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಪಂಚನದಿಗಳ ಬೀಡು ಅಂತ ಹೇಳ್ತೇವೆ. ಆದರೆ ಡ್ಯಾಮ್ನಲ್ಲಿರುವಂಥ ನೀರನ್ನು ಕೇವಲ 10 ಕಿಲೋಮೀಟ್ರು, 20 ಕಿಲೋಮೀಟ್ರ್ ಅಥವಾ 50 ಕಿಲೋಮೀಟ್ರಿಗೆ ತಂದು ರೈತರಿಗೆ